ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಇವತ್ತು ನಾವು ನಿಮಗೆ ಹೇಳೋದಕ್ಕೆ ಹೊರಟಿರೋ ಸ್ಟೋರಿಯನ್ನ ನೋಡಿ ಕಣ್ಣು ಒದ್ದೆ ಆಗದಿದ್ರೆ ಹೇಳಿ. ಮೇಡ್ ಫಾರ್ ಈಚ್ ಅದರ್ ಅನ್ನಿಸೋ ಹಾಗೆ ಅತ್ಯಂತ ಖುಷಿಯಲ್ಲಿ ಸಂಸಾರ ನಡೆಸೋ ಗಂಡ ಹೆಂಡತಿ ಸಿಗೋದೇ ಕಡಿಮೆ. ಇರೋ ಕೆಲವರನ್ನು ದೇವರು ಅದ್ಯಾಕೆ ಹೀಗೆಲ್ಲ ಪರೀಕ್ಷಿಸ್ತಾನಪ್ಪ ಅಂತ ನಿಮ್ಗನ್ಸ್ಬಹುದು. ಇದು ನಿನಗೆ ನಾನು, ನನಗೆ ನೀನು ಅಂತ ಪರಸ್ಪರ ಜೊತೆಯಾಗಿ ಬದುಕಿ ಸಾವಿನಲ್ಲೂ ಒಂದಾಗೋ ನಿರ್ಧಾರ ಮಾಡಿದ ಆದರ್ಶ ದಂಪತಿಯ ಕಥೆ. ಒಂದು ಪವಿತ್ರ ಪ್ರೀತಿಯನ್ನ ಅಸಹಾಯಕತೆ ಅನ್ನೋದು ಹೇಗೆ ಕಾಡಿ ಬದುಕನ್ನೇ ಬಾಡಿಸಿ ಬಿಡ್ತು ಅನ್ನೋದನ್ನ ಈ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಈ ಫೋಟೋಗಳನ್ನ ನೋಡ್ತಾ ನೋಡ್ತಾ ನಾವಂತೂ ಹತ್ಬಿಟ್ವಿ. ಎಷ್ಟು ಖುಷಿಯಾಗಿ ಮದುವೆ ಮಾಡ್ಕೊಂಡಿದ್ರು ನೋಡಿ. ಸಂಪ್ರದಾಯವನ್ನ ಚಾಚೂ ತಪ್ಪದೆ ಪ್ರತಿಯೊಂದು ವಿಧಿವಿಧಾನಗಳನ್ನ ಶಾಸ್ತ್ರೋಕ್ತವಾಗಿ ಮಾಡಿಸಿಕೊಂಡ ಈ ಗಂಡ ಹೆಂಡತಿನ 100 ಕಾಲ ಸುಖವಾಗಿ ಬಾಳಿ ಅಂತ ಹರಸಿದವರಿಗೆಲ್ಲ ಇವತ್ತು ಹೃದಯ ಹಿಡ್ದಂಗಾಗಿದೆ. ಧರ್ಮಸ್ಥಳದ ಮಂಜುನಾಥ ಇವರ ಮನೆ ಬೆಳಗಲೇ ಇಲ್ವಲ್ಲ ಅಂತ ಉದ್ಘರಿಸಿದವರೂ ಇದ್ದಾರೆ. ಆದ್ರೆ ಇವರ ದಾಂಪತ್ಯದಲ್ಲಿದ್ದ ಪವಿತ್ರ ಪ್ರೀತಿಯ ಬಗ್ಗೆ ಕೇಳಿದ್ರೆ ಇವರಿಗೆ ಖಂಡಿತ ಆ ಭಗವಂತ ಆಶೀರ್ವಾದ ಮಾಡಿದ್ದ ಅನ್ಸುತ್ತೆ. ಆದ್ರೆ ದೇವರ ಆಶೀರ್ವಾದ ಇವರ ಮೇಲೆ ಇದ್ದಿದ್ದಾದ್ರೂ ಎಷ್ಟು ದಿನ? ಬರೀ 8 ವರ್ಷ. ಮದುವೆಯಾದ 9ನೇ ವರ್ಷದಲ್ಲಿ ನಡೆದ ಅನಾಹುತದಿಂದಾಗಿ 10ನೇ ವರ್ಷದ ಮ್ಯಾರೇಜ್ ಆನಿವರ್ಸರಿ ಆಚರಿಸಿಕೊಳ್ಳೋದಕ್ಕೆ ಈ ಜೋಡಿ ಬದುಕುಳಿಲೇ ಇಲ್ಲ. ಬೆಂಗಳೂರಿನ ರಾಜಗೋಪಾಲ್ ನಗರದ ಈ ಮನೆಯಲ್ಲಿ ಹೆಣವಾಗಿ ಹೋಗಿದ್ದಾರೆ. ಇದು ರಂಗಸ್ವಾಮಿ ಅನ್ನೋರಿಗೆ ಸೇರಿದ ಮನೆ. ಇಲ್ಲಿ ಹೊಸದಾಗಿ ಬಾಡಿಗೆಗೆ ಬಂದ ಜೋಡಿಯ ಬಗ್ಗೆ ಈಗ ಕೆಲವು ದಿನಗಳ ಹಿಂದೆ ಕೇಳಿದ್ರೆ ಅಲ್ಲಿಯ ಜನ ಮಜವಾಗಿ ಹುಡುಗರು ಚಿತ್ರದ ನಾವು ನಿನ್ನೋರು ಪಂಕಜ ಅಂತ ಹಾಡೇಳ್ತಾ ಇದ್ರೇನು. ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಾವ್ ನಿಮ್ಮೋರೆ ಪಂಕಜ. ಈ ಮನೆಗೆ ಬಾಡಿಗೆಗೆ ಬಂದವಳು ಪಂಕಜಾನೆ. ಆದ್ರೆ ಈಕೆ ಆ ಹಾಡಲ್ಲಿರೋ ಹಾಗೆ ಪೋಲಿ ರಾಣಿ ಜೇನಲ್ಲ. ಹಾಗಂತ ಸೌಂದರ್ಯ ಇಲ್ಲದೆ ಇರಲಿಲ್ಲ. ಇವಳು ತಕ್ಕ ಮಟ್ಟಿಗೆ ಸುಂದರಿ. ಇವಳ ಸೌಂದರ್ಯದ ಆರಾಧಕ ಕೂಡ ಇದ್ದ. ಆಕೆಯ ಮನಸ್ಸು ಗೆದ್ದು ಮದುವೆ ಮಾಡಿಕೊಂಡು ಅವಳ ಪಾಲಿನ ಮಹಾರಾಜನಾಗಿದ್ದವನು ಈ ಗೌತಮ್. ಸೋಮವಾರಪೇಟೆಯ ನಳಿನಿ ಶಿವಕುಮಾರ್ ದಂಪತಿಯ ಮಗ ಗೌತಮ್ ಡಿಪ್ಲೊಮಾ ಮಾಡಿಕೊಂಡಿದ್ದ. ಆತ ಓದೋವಾಗ್ಲೇ ಪಂಕಜ ಪರಿಚಯವಾದ್ಲೋ ಅಥವಾ ಕೆಲಸ ಮಾಡ್ತಾ ಇದ್ದಾಗ ಕಾಣಿಸ್ಕೊಂಡ್ಲೋ ಗೊತ್ತಿಲ್ಲ. ಕೆಂಚಟ್ಟಳ್ಳಿಯ ಆನಂದಮ್ಮ ಮಾಳಿಗೆಗೌಡ ದಂಪತಿಯ 2ನೇ ಮಗಳು ಪಂಕಜ ಪ್ರೀತಿಗೆ ಬಿದ್ದಿದ್ಲು. ಇವರಿಬ್ಬರಿಗೂ ಮದುವೆ ವಿಷಯಕ್ಕೆ ಬಂದಾಗ ಎಲ್ಲಾ ಪ್ರೇಮಿಗಳಿಗೆ ಆಗೋ ಥರಾನೇ ಕಷ್ಟವಾಗಿತ್ತು. ಮನೆಯಲ್ಲಿ ವಿರೋಧಿಸಿದ್ರು. ಆದ್ರೆ ಇವರ ಪ್ರೀತಿಯಲ್ಲಿ ಶಕ್ತಿ ಇತ್ತು. ಹಂಗಾಗಿ ಹೆತ್ತವರನ್ನ ಒಪ್ಸಿ ಹಸೆಮಣೆ ಏರೋದ್ರಲ್ಲಿ ಯಶಸ್ವಿಯಾದ್ರು. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಗೌತಮ್ ಪಂಕಜ. ಇವರಿಬ್ಬರು ಸಹ ಹಾಸನದವರು. ಪಂಕಜ ಅಂತಕ್ಕಂಥವ್ರು ಹಾಸನದ ಹತ್ರ ಕೆಂಚಟ್ಟಳ್ಳಿ ಅಂತ ಇದೆ, ಅಲ್ಲಿ ಅವನದು ಹಾಸನದ ಹೇಮಾವತಿ ನಗರ. ಗೌತಮ್ ಅಂತಕ್ಕಂಥವ್ನು ಅವನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದ. ಅವನು ಕೆಂಚಟ್ಟಳ್ಳಿ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ 10 ವರ್ಷದಿಂದ ಆಕೆ ಪರಿಚಯ ಆಗಿ ಕೊನೆ ಲವ್ ಮಾಡಿ ಅವ್ರವ್ರ ಸ್ನೇಹಿತರ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಮಾಡಿಕೊಂಡು ಕೊನೆಗೆ ಬೆಂಗಳೂರಿಗೆ ಬಂದು ರಾಜಗೋಪಾಲ್ ನಗರದಲ್ಲಿ ಅವರು ವಾಸವಾಗಿದ್ರು ಇಲ್ಲಿ. ಹೀಗೆ ಸಂಸಾರ ಶುರು ಮಾಡಿದವರ ಮನೆ ಪುಟ್ಟದಿತ್ತು, ಆದ್ರೆ ಮನಸ್ಸು ದೊಡ್ಡದು. ಹಾಗಾಗಿ ಅವರ ಸಂಸಾರದಲ್ಲಿ ಯಾವ ಕೊರತೆನೂ ಇರಲಿಲ್ಲ. ಮದುವೆಯಲ್ಲಿ ಮಾಡಿದ್ದ ಪ್ರಮಾಣಕ್ಕೆ ಇಬ್ಬರು ಚಾಚೂ ತಪ್ಪದೆ ಪರಸ್ಪರ ಕಾಯ ವಾಚ ಮನಸ ಒಂದಾಗಿದ್ರು. ಜೊತೆಯಾಗಿ ಕಷ್ಟ ಸುಖಗಳನ್ನ ಹಂಚಿಕೊಂಡು ಇರೋದ್ರಲ್ಲಿ ತುಂಬಾ ಖುಷಿಯಾಗಿದ್ರು. ಅವರ ಸಂತಸವನ್ನ ಇಮ್ಮಡಿಗೊಳಿಸೋದಕ್ಕೆ ಮಗ ಮನೋಜ್ ಬಂದಿದ್ದ. ಬೆಂಗಳೂರಂತ ಮಹಾನಗರಿಯಲ್ಲಿ ಮಕ್ಕಳನ್ನ ಬೆಳೆಸೋದು ಈಸಿಯ ಮಾತಲ್ಲ. ಇದ್ದೊಬ್ಬ ಮಗನಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು,
ಉತ್ತಮ ಭವಿಷ್ಯ ನಿರ್ಮಿಸಬೇಕು, ಅದಕ್ಕೆ ಒಬ್ಬರ ಸಂಪಾದನೆ ಸಾಕಾಗಲ್ಲ ಅಂತ ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡ್ತಿದ್ರು. ಮದುವೆಯಾಗಿ 10 ವರ್ಷ ಆಗಿದೆ, ಲವ್ ಮ್ಯಾರೇಜ್ ಅದು. ಈಗ ಅವ್ರಿಗೆ 7 ವರ್ಷದ ಮಗ ಮನೋಜ್ ಅಂತ ಒಬ್ಬ ಮಗ ಇದ್ದಾನೆ. ಅವನು ನೂತನ್ ಸ್ಕೂಲಲ್ಲಿ 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ಅವನು ಬೆಂಗಳೂರಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದ ಗೌತಮ್. ಈಕೆ ಸ್ವಲ್ಪ ದಿವಸ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ಭಾಳ ಅನ್ಯೂನ್ಯವಾಗಿದ್ದರು, ಭಾಳ ಪಾಪ ಚೆನ್ನಾಗಿದ್ದರು. ಅವರು ಏನು ತೊಂದರೆ ಏನು ಇರಲಿಲ್ಲ ಅವ್ರಿಗೆ. ಯಾವ ತೊಂದರೆನೂ ಇಲ್ಲ ಅಂತಾನೆ ಪ್ರತಿಯೊಬ್ಬರು ಅಂದ್ಕೊಂಡಿದ್ರು. ಕೆಲವು ಸಂಬಂಧಿಗಳ ಹೊರತಾಗಿ ಮತ್ಯಾರಿಗೂ ಈ ದಂಪತಿಗಳ ಕಷ್ಟ ಏನು ಅನ್ನೋದು ಗೊತ್ತಿರಲಿಲ್ಲ. ಇವರ ಬಗ್ಗೆ ಗೊತ್ತಿದ್ದವರೇ ಒಬ್ರು ಈ ಜೋಡಿಗೆ ಬಾಡಿಗೆ ಮನೆಯನ್ನ ತೋರಿಸಿದ್ರು. ನಮ್ಮ ಹತ್ರ ಇದುವರೆಗೂ ಏನು ಸರ್ ಅಂತಲೂ ಕೂಡ ಸರಿಯಾಗಿ ಮಾತಾಡಲಿಲ್ಲ ಸರ್. ಅವ್ರದ್ದು ಹೇಳ್ತಾ ಇದ್ದೀನಲ್ವಾ, ಇಲ್ಲಿ ಪಕ್ಕದಲ್ಲಿ ಅವರೊಬ್ಬರು ಫಸ್ಟ್ ಬಂದಿದ್ರು, ರಿಲೇಷನ್ ಇದ್ದರು. ಅವ್ರ ಮುಖಾಂತರ ಬಂದರು ಅವ್ರು ಇಲ್ಲಿಗೆ. ಅವ್ರು ಕರ್ಕೊಂಬಂದು ಕೊಡಿಸಿದ್ದು ಮನೆ. ಸಂಬಂಧಿಗಳ ಮುಖಾಂತರ ಪಂಕಜ ಗೌತಮ್ ದಂಪತಿ ಈ ಮನೆ ಹಿಡಿದು 1.5 ವರ್ಷ ಆಗಿತ್ತು. ಇಲ್ಲಿವರೆಗೂ ಯಾರ ಜೊತೆಗೂ ಯಾವ ತಂಟೆ ತಕರಾರಿಲ್ಲದೆ ಜೀವನ ಮಾಡಿಕೊಂಡಿದ್ರು. ಮನೆಯ ಓನರ್ಗಂತೂ ಇವರ ಬಗ್ಗೆ ಯಾವ ಕಂಪ್ಲೇಂಟೂ ಇರಲಿಲ್ಲ. ಇಲ್ಲಿ 1 ವರ್ಷ 2 ತಿಂಗಳಿಂದ ಇದ್ದಾರೆ. ಮಾಮೂಲಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು, ಮನೆಗೆ ಬರೋರು ಸೈಲೆಂಟು, ಒಳಗಡೆ ಈಚೆ ಬರ್ತಾ ಇರಲಿಲ್ಲ. ನಂಬರ್ದನ್ನು ಸರಿ ಜಾಸ್ತಿ ಆಗ್ತಿರಲಿಲ್ಲ. ಅವರು ಸೈಲೆಂಟ್ ಆಗಿದ್ದರು. ಇದ್ದಕ್ಕಿದ್ದಂಗೆ ಆ ಥರ ಮಾಡ್ಕೊಂಡಿದ್ದಾರೆ. ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಮ್ಯಾಟ್ರು ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. 2 ದಿನಗಳ ಕಾಲ ಈ ಗಂಡ ಹೆಂಡತಿ ಬದುಕಿಲ್ಲ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇವರ 7 ವರ್ಷದ ಮಗ ಮನೋಜ್ಗೆ ಕೂಡ ಸತ್ಯ ಗೊತ್ತಿರಲಿಲ್ಲ. ತಾನು ಅನಾಥ ಅನ್ನೋ ಭಾವ ಮೂಡಿರಲಿಲ್ಲ. ಅಕ್ಕಪಕ್ಕದ ಮನೆಯವರು ಆ ಹುಡುಗನ್ನ ಮನೆ ಮಗನ ಥರ ನೋಡ್ಕೊಂಡಿದ್ರಿಂದ ಮನೆಯೊಳಗೆ ದಂಪತಿ ಸತ್ತು ಮಲಗಿರೋದು ಗೊತ್ತಾಗ್ಲೇ ಇಲ್ಲ. ಸತ್ಯ ಹೊರಬಂದಾಗ್ಲೇ ಆಘಾತವಾಗಿತ್ತು. ಅವತ್ತು ಹೆಣ ಎತ್ತೋದಕ್ಕೆ ಮನೆಯೊಳಗೆ ಬಂದ ಪೊಲೀಸರ ಹೃದಯನೂ ತುಂಬಿ ಬಂದಿತ್ತೇನೋ. ಪ್ರೀತಿ ಗೆದ್ದಿತ್ತು. ಹೆತ್ತವರನ್ನ ಒಪ್ಪಿಸಿ ಮದುವೆ ಮಾಡ್ಕೊಳ್ಳೋದ್ರಲ್ಲೂ ಯಶಸ್ವಿಯಾದ ಜೋಡಿ. ಜೀವದ ಪ್ರೀತಿ ಮದುವೆಯ ನಂತರನೂ ಜೀವಂತವಾಗಿತ್ತು. ಸಣ್ಣ ಪುಟ್ಟ ಕಷ್ಟಗಳಿಗೆಲ್ಲ ಅವರು ವಿಚಲಿತರಾಗಿರಲಿಲ್ಲ. ಆದರೆ ದೇವರು ಅವರ ಪ್ರೀತಿಯನ್ನ ಅತ್ಯಂತ ಹೀನಾಯವಾಗಿ ಪರೀಕ್ಷಿಸಿ ಬಿಟ್ಟಿದ್ದ. ಆದರೆ ಅವರು ಸ್ವಲ್ಪ ಯೋಚಿಸಿದ್ರು, ಆ ಕಷ್ಟದಿಂದ ಹೊರಬರೋದಕ್ಕೆ ಬೇರೆಯದೇ ದಾರಿ ಕಾಣ್ತಾ ಇತ್ತೇನೋ. ಈಗ ಆ ಬಗ್ಗೆ ಯೋಚಿಸೋದಕ್ಕೂ ಸಾಧ್ಯ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ಬದುಕೋದಕ್ಕಾಗಲ್ಲ ಅಂತ ನಿರ್ಧರಿಸಿ ಅವನು ಮಾಡಿದ್ದನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅದ್ರ ಬಗ್ಗೆ ಒಂದು ಬ್ರೇಕ್ನ ನಂತರ ನೋಡೋಣ.